ಗುರು ಮಂಗಳೂರು, ಅಹಮದಾಬಾದ್, ಲಕ್ನೋ, ತ್ರಿವೇಂದ್ರಮ್, ಗುವಾಹಟಿ, ಜೈಪುರ್ ಈ ಎಲ್ಲಾ ಏರ್ಪೋರ್ಟ್ ಗಳನ್ನ ಒಂದೇ ಕಂಪನಿ ಮ್ಯಾನೇಜ್ ಮಾಡಿ ಆಪರೇಟ್ ಮಾಡುತ್ತೆ. ಯಾವ್ದು ಹೇಳಿ ನೋಡೋಣ. ಸ್ಟಾಕ್ ಮಾರ್ಕೆಟ್ ಟಾಪ್ 100 ಕಂಪನೀಸ್ ನ ಕನ್ನಡದಲ್ಲಿ ತಿಳ್ಕೊಳ್ಳಿ. ಇದು 22ನೇ ವಿಡಿಯೋ. ಅಡಾನಿ ಎಂಟರ್ಪ್ರೈಸಸ್ ಇದು ಅಡಾನಿ ಗ್ರೂಪ್ ನ ಫ್ಲಾಗ್ಶಿಪ್ ಅಂದ್ರೆ ಮೇನ್ ಕಂಪನಿ. ಕಂಪನಿ ಸ್ಟಾರ್ಟ್ ಆಗಿದ್ದು 1993 ಅಲ್ಲಿ. ಅಡಾನಿ ಗ್ರೂಪ್ ಅಲ್ಲಿ ಹೊಸ ಕಂಪನಿ ಯಾವ್ದಾದ್ರು ಬಂದ್ರೆ ಇದು ಒಂಥರ ಇನ್ಕ್ಯುಬೇಟರ್ ತರ ಕೆಲಸ ಮಾಡುತ್ತೆ. ಅಂದ್ರೆ ಆ ಕಂಪನಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿ ಆಪರೇಟ್ ಮಾಡೋ ತನಕ ಅದಕ್ಕೆ ಏನೇನ್ ಬೇಕು ವ್ಯವಸ್ಥೆ, ಸಹಾಯ, ಸಹಕಾರ ಎಲ್ಲ ಈ ಕಂಪನಿನೇ ನೋಡ್ಕೊಳ್ಳುತ್ತೆ. ಈ ಕಂಪನಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಅದರಲ್ಲಿ ಮೇನ್ ಅಂತ ಹೇಳಿದ್ರೆ ಇಂಟಿಗ್ರೇಟೆಡ್ ಕೋಲ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಕಂಪನಿ ಇಂಡೋನೇಷಿಯಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾದಿಂದ ಕೋಲ್ ತರಿಸ್ಕೊಂಡು ಇಲ್ಲಿ ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಕ್ಲೈಂಟ್ಸ್ ಗೆ ಅದನ್ನ ಮಾರುತ್ತೆ. ಇದರಿಂದ ಕಂಪನಿಗೆ 34 ರೂಪಾಯಿ ಬರ್ತದೆ. ಅಂಡ್ ಖುದ್ದು ಈ ಕಂಪನಿ ಕೋಲು ಮತ್ತೆ ಐರನ್, ಕಲ್ಲಿದ್ಲು ಮತ್ತೆ ಕಬ್ಬಣನ ಮೈನಿಂಗ್ ಮಾಡುತ್ತೆ. ಅದರಿಂದ 8 ರೂಪಾಯಿ ಬರುತ್ತೆ. ಅಂಡ್ ಅವಾಗ್ಲೇ ಹೇಳಿದ ತರ ಏರ್ಪೋರ್ಟ್ ನ ಕೂಡ ಮ್ಯಾನೇಜ್ ಮಾಡಿ ಆಪರೇಟ್ ಮಾಡುತ್ತೆ. ಅದರಿಂದ 7 ರೂಪಾಯಿ ಬರುತ್ತೆ. ಅಷ್ಟೇ ಅಲ್ಲ, ರೋಡು, ಹೈವೇಸ್ ಮಾಡಿ ಟೋಲ್ ಟ್ಯಾಕ್ಸ್ ಕಲೆಕ್ಟ್ ಮುಖಾಂತರ ದುಡ್ಡು ಮಾಡುತ್ತೆ. ಇದರಿಂದ 8 ರೂಪಾಯಿ ಬರುತ್ತೆ. ಅಡಾನಿ ಕೈ